ಸ್ನೇಹಿತರೆ, ಪ್ರತಿಧ್ವನಿಗೆ ಸ್ವಾಗತ. ಈ ಕಿರಿಕ್ ಪಾರ್ಟಿ ಎನ್ನುವಂಥ ಈ ಒಂದು ಸಿನಿಮಾದಲ್ಲಿ ಈ ರಕ್ಷಿತ್ ಶೆಟ್ಟಿ ಏನಾದರೂ ಒಂದು ಅವಕಾಶ ಕೊಡದೇ ಇದ್ದಿದ್ರೆ, ಸೊ ಬಹುಶಃ ಈ ರಶ್ಮಿಕಾ ಮಂದಣ್ಣ ಇವತ್ತು ಯಾವ ಚಿತ್ರಗಳಲ್ಲೂ ಇವತ್ತೇನು ಹಿಂದಿ, ತಮಿಳು, ತೆಲುಗು ಚಿತ್ರಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರುವಂಥ ನಟಿ, ಫೇಮಸ್ ಆಗಿರುವಂಥ ನಟಿ, ಈ ರಕ್ಷಿತ್ ಶೆಟ್ಟಿ ಏನಾದರೂ ಈ ಕಿರಿಕ್ ಪಾರ್ಟಿನಲ್ಲಿ ಕರ್ಕೊಂಬಂದು ಒಂದು ಅವಕಾಶ, ಕಿರಿಕ್ ಪಾರ್ಟಿ ಮೂಲಕ ಅವಕಾಶ ರಕ್ಷಿತ್ ಶೆಟ್ಟಿ ಕೊಟ್ಟಿಲ್ಲ ಅಂದಿದ್ರೆ ಈ ನಟಿಗೆ, ರಶ್ಮಿಕಾ ಮಂದಣ್ಣಿಗೆ, ಈಕೆ ಯಾರು, ಈ ಮುಸುಡಿ ಏನು ಅನ್ನೋದು ಕೂಡ ಯಾರೊಬ್ರಿಗೂ ಕೂಡ ಗೊತ್ತಿರ್ತಾರಲ್ಲ. ಆದರೂ ಕೂಡ ಈಕೆ ಆಗಾಗ ಕನ್ನಡಿಗರನ್ನು ಕೆರಳಿಸ್ತಾನೆ ಇರ್ತಾಳೆ. ಜೊತೆಯಲ್ಲಿ ಕನ್ನಡದ ಬಗ್ಗೆ ಒಂದಷ್ಟು ಬೇಜವಾಬ್ದಾರಿತನದ ಹೇಳಿಕೆ ಇದೆ. ಅದೇ ಕಾರಣಕ್ಕೆ ಕನ್ನಡಿಗರು ಈಕೆಯನ್ನು ನೋಡಿದ್ರು ಕೂಡ, ಅಂದರೆ ಈಕೆ ಬೇರೆ ಸಿನಿಮಾ ರಂಗದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು, ಎಷ್ಟೇ ಫೇಮಸ್ ಆಗಿದ್ರು ಕೂಡ ಈಕೆ ನಮ್ಮ ಹೆಣ್ಣುಮಗಳು, ನಮ್ಮ ಕನ್ನಡದ ಹೆಣ್ಣುಮಗಳು ಅನ್ನುವಂಥ ಗೌರವ ಇಟ್ಕೊಂಡಿಲ್ಲ ನಮ್ಮ ಕನ್ನಡಿಗರು. ಯಾಕಂದರೆ ಈಕೆಯ ಈ ಒಂದು ದಿಮಾಕು ಮತ್ತು ಕನ್ನಡ ಬಗೆಗಿನ ಇರುವಂಥ ಆಕೆಗಿನ ಆ ಅಸಡ್ಡೆಯ ಕೆಲವು ಈ ಹಿಂದೆ ಆಡಿರುವಂಥ ಅಸಡ್ಡೆಯ ಮಾತುಗಳಿಂದ ಕನ್ನಡಿಗರನ್ನು ಕೆರಳಿಸಿದ್ಲು. ಇದೀಗ ಕೂರ್ಗಿಸ್ ನಟಿಯರನ್ನು ಕೆರಳಿಸುವಂತೆ ಈಕೆ ಹೇಳಿಕೆ ಮಾಡಿರುವಂಥದ್ದು. ಒಂದು ಸಂದರ್ಶನ ಕೊಡ್ತಾಳೆ ಇತ್ತೀಚೆಗೆ. ಏನು ರಶ್ಮಿಕಾ ಮಂದಣ್ಣ ಒಂದು ಖಾಸಗಿ ವಾಹಿನಿಯ ಹಿರಿಯ ಪತ್ರಕರ್ತೆ ಬರ್ಕತ್ ದತ್ ಅವರೊಂದಿಗೆ ಆದಂಥ ಆ ಒಂದು ಸಂದರ್ಶನದಲ್ಲಿ ಕೂರ್ಗಿಸಿಂದ, ಅಂದರೆ ಏನು ಈ ಕೂರ್ಗಿಸಿಂದ ಬಂದಂತಹ ಪ್ರಥಮ ನಟಿ, ಫಸ್ಟು ನಟಿ ನಾನೇ ಬಂದಿರುವಂಥದ್ದು, ಬೇರೆ ಯಾರೂ ನಟಿಯರು ಬಂದೇ ಇಲ್ಲ ಅನ್ನುವಂಥ ಆ ಒಂದು ದೊಡ್ಡದಾಗಿ ಒಂದು ಜಂಬ ಕೊಚ್ಕೊಳ್ಳುವಂಥ ಕೆಲಸವನ್ನು ಇದೀಗ ರಶ್ಮಿಕಾ ಮಂದಣ್ಣ ಮಾಡಿರುವಂಥದ್ದು. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಏನು ನಟಿ ಪ್ರೇಮ ಇದ್ದಾರಲ್ಲ, ಅತ್ಯಂತ ಕನ್ನಡದಲ್ಲಿ ತುಂಬ ಪೀಕಲ್ಲಿದ್ದಂಥ ನಟಿ ಒಂದು ಕಾಲದಲ್ಲಿ. ನಮಗೆ ನಟಿ ಪ್ರೇಮ ಅಂದ ತಕ್ಷಣ ನಮಗೆ ಓಂ ಸಿನಿಮಾ ಸೊ ನೆನಪಾಗುತ್ತೆ. ಸೊ ಓಂ ಅಂತಲೇ ಅಲ್ಲ, ಬಹುತೇಕ ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಯಶಸ್ವಿ ನಟಿ ಅಂತ ಹೇಳ್ಬೋದು. ಬಹಳ ಒಂದು ಪೀಕಲ್ಲಿದ್ದಂಥ ನಟಿ. ಅಂತಹ ಪ್ರೇಮ ಕೇವಲ ಕನ್ನಡ ಮಾತ್ರ ಅಲ್ಲ, ತೆಲುಗು ಚಿತ್ರರಂಗದಲ್ಲೂ ಕೂಡ ಸೊ ನಟಿಸಿದರು. ಇವರು ಕೂಡ ಕೂರ್ಗಿಸ್ ಅಂತಲೇ ಇಲ್ಲಿ ಮತ್ತೊಮ್ಮೆ ಮನವರಿಕೆ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ನಿಧಿ ಸುಬ್ಬಯ್ಯ ಅವರು ಕೂಡ ಕೂರ್ಗಿಸಿಂದ ಬಂದಂತಹ ನಟಿ. ಹರ್ಷಿಕಾ ಪೂರ್ಣಚ್ಚ, ಶುಭಾ ಅಯ್ಯಪ್ಪ ಸೇರಿದಂತೆ ಸಾಕಷ್ಟು ಜನ ಕೂರ್ಗಿಸಿಂದ ಬಂದಂತಹ ನಟಿಯರು ಇದ್ದಾರೆ. ಬಹುಶಃ ಈ ದಿಮಾಕಿನ ಈ ರಾಣಿ ಇದ್ದಾಳಲ್ಲ, ಈ ಕಾಂಟ್ರವರ್ಸಿ ರಾಣಿ ಇದ್ದಾಳಲ್ಲ, ಈಕೆ ಮರ್ತಿದ್ದಾಳೆ ಇದೆಲ್ಲವನ್ನು ಅಂತ ಅನಿಸುತ್ತೆ. ಯಾಕಂದರೆ ಯಶಸ್ಸು, ಆ ಗೆಲುವು ಅನ್ನೋದು ಆ ರೀತಿ ಆಕೆಯನ್ನು ಈ ತಲೆ ತಿರುಗುವಂತೆ ಮಾಡಿದೆ ಅಂತಲೇ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದೀಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ರಶ್ಮಿಕಾ ಮಂದಣ್ಣ ವಿರುದ್ಧ ಸಾಕಷ್ಟು ಕಮೆಂಟ್ಗಳು, ಜೊತೆಯಲ್ಲಿ ನೆಟ್ಟಿಗರು ಮನಸೋ ಇಚ್ಛೆ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಕೆ ದಿಮಾಕಿನ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇಷ್ಟೇ ಅಲ್ಲ, ಈಕೆ ಇನ್ನೊಂದು ಎಡವಟ್ ಮಾಡ್ಕೊಂಡಿದ್ಲು. ಇತ್ತೀಚೆಗೆ ಏನು ಹೇಳ್ತಾಳೆ ಅಂದರೆ, ಹೈದರಾಬಾದ್ನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ನಾನು ಹೈದರಾಬಾದ್ನವಳು ಅಂತೇಳಿ ಹೇಳ್ಕೊಂಡ್ಬಿಟ್ಟಿದ್ಲು. ಅಂದರೆ ಯಾವಾಗ ಹೆಂಗೆ ಬೇಕಂದ್ರೂ ತಲೆ ಹೋದಂಗೆಲ್ಲ ಮಾತನಾಡುವಂಥ, ಸುಳ್ಳು ರೀಲು ಬಿಡುವಂಥ ನಟಿ ಈಕೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇನ್ನು ನಾನು ಆಗಲೇ ಹೇಳಿದಾಗೆ ರಕ್ಷಿತ್ ಶೆಟ್ಟರು ಏನಾದರೂ ಈಕೆಯನ್ನು ಕಿರಿಕ್ ಪಾರ್ಟಿಗೆ ಕರ್ಕೊಂಬಂದು ಅವಕಾಶ ಕೊಡದೇ ಇದ್ದಿದ್ರೆ, ಆ ಕಿರಿಕ್ ಪಾರ್ಟಿ ಎನ್ನುವಂತಹ ಆ ಒಂದು ಸಿನಿಮಾ ಈ ಮಟ್ಟಿಗೆ ಸಕ್ಸಸ್ ಆಗದೆ ಹೋಗಿದ್ದಿದ್ರೆ ಯಾವ ಹಿಂದಿ, ತಮಿಳು ಯಾವ ಚಿತ್ರದಲ್ಲೂ ಕೂಡ ಈಕೆಯ ಮುಸುಡಿ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಅಲ್ಲ. ಇನ್ನಾದರೂ ರಶ್ಮಿಕಾ ಮಂದಣ್ಣ ಈ ಥರದ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು, ಈ ಥರದ ದಿಮಾಕಿನ ಮಾತುಗಳಿಂದ ದೂರ ಉಳಿತಾರ, ಅಥವಾ ಆಕೆಯ ಚಿತ್ರಕ್ಕಿಂತಲೂ ಹೆಚ್ಚು ಕಾಂಟ್ರವರ್ಸಿಯಿಂದನೇ ಫೇಮಸ್ ಆಗ್ತಾ ಇದ್ದಾಳಲ್ಲ, ಇನ್ನಾದರೂ ಈ ಕಮೆಂಟ್ಸ್ಗಳು ಅಥವಾ ಫ್ಯಾನ್ಸ್ಗಳ ಈ ಒಂದು ಈ ಕಮೆಂಟ್ಗಳನ್ನ ನೋಡಾದರೂ ಈಗಲಾದರೂ ಬುದ್ಧಿ ಕಲ್ತ್ಕೊಳ್ತಾಳ. ಸೊ ಕಾದು ನೋಡಬೇಕು ಸ್ನೇಹಿತರೆ. ರಶ್ಮಿಕಾ ಮಂದಣ್ಣ ಈ ಒಂದು ಪ್ರವೃತ್ತಿಗೆ, ಈ ಒಂದು ಕಿರಿಕ್ನ ಈ ಒಂದು ಪ್ರವೃತ್ತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.